ಇಲ್ಲ. ನನ್ನ ಮಗನಾದ ಚಮ್ಮುಕನು ಎಲ್ಲಿಯಾದರೂ ಸಾಯಲಿ. ಒಂದೋ ಎರಡೋ ಆಗಬಹುದಷ್ಟೇ. ನಾನೇ ಅಲ್ಲವೇ ಮೂರು ಲೋಕಕ್ಕೆಲ್ಲ ಸುಂದರಾತ್ರಿಯು. ಸುಂದರಿ ಮನೋಹರ ಮನೋಹರ, ಯಾರಮ್ಮ ನೀನು? ಬಾರಪ್ಪ, ನೀನು ಸ್ವಲ್ಪ ಬರ ಸಾಕು, ಹಿಡಿದಿದ್ದು ಬಿಡಿದಿದ್ದು ಎಲ್ಲ. ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನಖ ನಖ ಎನ್ನುವ. ಇಲ್ಲಿಗೆ ಬರೋದು ಕಾರಣ? ನೀನೇ. ಅದು ಹೇಗೆ? ಹೇಗೆಂದರೆ ಹೇಗೆ ಹೇಳಿರಿ. ಈ ದಂಡ ಕಾರಣದಲ್ಲಿ ಹೀಗೆ ಸಂಚರಿಸಿಕೊಂಡು ಬರುತ್ತಿರುವಾಗ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ವರಿಸು, ಮೋಹಿಸು, ಚುಂಬಿಸು, ಆಲಂಗಿಸು, ಆನಂದಿಸು. ನೀನು ದಾನವ ರಾಜಕುಮಾರಿ. ಹಾಗೆ ಕಾಣುತ್ತಿರುವಿನೆ. ಹೇಗೆ? ನಾವು ಮನುಜರು ಆಗಲಿ, ನೀನು ಧನುಜಳು ಆಗಲಿ ಪ್ರಿಯ. ಅದರಲ್ಲಿಯೂ ನಾನು ಏಕಪತ್ನಿ ವ್ರತಸ್ಥ. ಹೌದೌದು, ಎಲ್ಲರೂ ಹೇಳುವುದು ಅದೊಂದು ಏಕ. ಅಡೆತಡೆ ಹೇಗಿಲ್ಲ. ಈಕೆ ನನ್ನ ಧರ್ಮಪತ್ನಿ. ನಾನು ಉಪಪತ್ನಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ನನಗೆ ಗಾಳಿ ಸಾಕ್ಷಿಯಾಗಿ ಆಗು. ಯಾರಾದರೂ ಗಾಳಿ ಸಾಕ್ಷಿಯಾಗಿ ಲಗ್ನವಾಗುವುದೇನು? ಒಂದು ಸಾರಿ ಆಗಿ ನೋಡು, ಚೆನ್ನಾಗಿರುವುದು. ಏಕೆ ಇನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು. ನಿನ್ನ ಪತಿ ಸತ್ತೋದ, ಅದಕ್ಕೆ ಬಂದಿದ್ದು. ಲಗ್ನವಾಗಬೇಕೆಂದು ಆತುರದಲ್ಲಿರುವೆ. ಹೌದು. ಈ ಪ್ರದೇಶಕ್ಕೆ ನಾನು ಒಬ್ಬನೇ ಬಂದಿಲ್ಲ, ನನ್ನ ಸಹೋದರನಾದ ಲಕ್ಷ್ಮಣನೂ ಬಂದಿರುವನು. ಓಹೋ, ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ನೆರವೇರುವುದು. ಅವನೆಲ್ಲಿದ್ದಾನೆ? ಆ ಪಾರ್ಶ್ವದಲ್ಲಿ. ಅವನು ನಿನಗಿಂತಲೂ ಸುಂದರನೇ. ಸುಂದರನಾದ್ದರಿಂದಲೇ ಆತನ ಲಕ್ಷ್ಮಣ ಎಂದು ಕರೆಯುವುದು. ಮಣಮಣ ರಣಮಣ. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಬಂದಿಲ್ಲ, ಒಬ್ಬನೇ ಏಕಾಂಗಿಯಾಗಿ ಬಂದಿರುವನು. ಒಬ್ಬನೇ. ನಿನಗೆ ಮಾತ್ರ ಬೆಚ್ಚಗೆ ಬೇಕು, ಅವನಿಗೆ ಬೇಡ. ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವಾಗುತ್ತೆ. ಯಾವ ಪಾರ್ಶ್ವದಲ್ಲಿ? ಆ ಪಾರ್ಶ್ವ
ಆ ಆ ಆ ನಿನಗೇನಾಯಿತೆ ನನ್ನ ಸವತಿಯೇ? ಆ ಎಲ್ಲಿದ್ದಾನೆ? ಪಾಪ ಚಂದ್ರಿದ್ದಾನೆ. ಇವಳು ಬರೀ ಕಣ್ಣಲ್ಲೇ ತೋರಿಸುತ್ತಿದ್ದಾಳೆ. ಜಾಗೃತಿಯಾಗಿ ಹೋಗು. ಅಲ್ಲಿ ಹೋಗಲೇ? ನಿನ್ನ ಕಾರ್ಯವಾಗುವುದು. ಆಗುವುದೇ? ಆಗದಿದ್ದರೆ ಪುನಃ ಇಲ್ಲಿಗೆ ಬರುತ್ತೇನೆ. ನೀನು ಸಿದ್ಧನಾಗಿರು. ಈಗ ಆಗುವುದಿಲ್ಲ. ಹೋಗಿ ಬಾ. ಆಗುವುದಿಲ್ಲ. ಇಲ್ಲ ಇಲ್ಲ ಸಾಧ್ಯವಿಲ್ಲ. ಇಲ್ಲ ಸಾಧ್ಯವಿಲ್ಲ. ಇಲ್ಲ ಅದಿಲ್ಲ. ಸಾಧ್ಯವಿಲ್ಲ. ಸತ್ಯವಾಗಿ ಅದಿಲ್ಲವೇನು? ನನ್ನನ್ನು ಅದಕ್ಕೆ ಓಡಿಸುತ್ತಿದ್ದಾನೆ. ನಾನು ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಮನೋಹರ